ಬರಬೇಕು ಹೊಸ ಹೊಟ್ಟೆ. ಸ್ವಾಮಿಗಳೇ 44 ವರ್ಷ ಹೋಗೋರ ಎಲ್ಲ ಸ್ವಾಮಿಗಳಿಗೂ, ಎಲ್ಲ ಕರ್ನಾಟಕದ ಸ್ವಾಮಿಗಳಿಗೂ ನಮಸ್ಕಾರ. ನಿಮ್ಮ ಶರತ್ ಕನ್ನಡಿಗ ಸ್ವಾಮಿ ಮಾಡೋ ದೊಡ್ಡ ನಮಸ್ಕಾರ. ಸ್ವಾಮಿ ಇವಾಗ ಟೈಮು 4 ಗಂಟೆ 20 ನಿಮಿಷ. ಶಬರಿಮಲೆ ಮಾಲೆ ಹಾಕ್ತವ್ರು ಪ್ರತಿನಿತ್ಯ ಈ ತರ ವ್ರತ ಮಾಡ್ತಾರೆ. 9 ದಿವಸ, 48 ದಿವಸ, 1 ಮಂಡಲ ಅಂದ್ರೆ 48 ದಿವಸ, ಅರ್ಧ ಮಂಡಲ ಅಂದ್ರೆ 24 ದಿವಸ. ಕೆಲವೊಬ್ರು 9 ದಿವಸ ಹಾಕ್ಸ್ಕೊಂತಾರೆ. ನಾನು 3 ದಿವಸ ಅಂತ ಇರ್ಮುಡಿಗೆ 3 ದಿವಸ ಅಂತ, ಹೋಗೋದ್ 3 ದಿವಸ ಅಂತ ಹಾಕ್ಸ್ಕೊಂಡವನಿ. ಇವಾಗ 4 ಗಂಟೆ 20 ನಿಮಿಷ ಎದ್ದು ಸ್ನಾನ ಮಾಡಿ ಭಜನೆ ಮಾಡಬೇಕು. ಈ ತರ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಾಗಿರ್ತದೆ. ಹಿಂಗೆ ಸ್ವಾಮಿ ವ್ರತ ಮಾಡಿ ಇಲ್ಲಿಂದ ಶಬರಿಮಲೆಗೆ ಹೋಗೋದು. ಇವಾಗ ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆ 4 ಗಂಟೆ ಹಂಗೆ ಎದ್ದು ಚಳಿಲಿ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು ಅಷ್ಟೇ. ಸ್ವಾಮಿಗಳೇ ಸಿಕ್ಕಾಪಟ್ಟೆ ಚಳಿಲಿ ಭಜನೆ ಮಾಡಿ 4 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಭಜನೆ ಎಲ್ಲ ಮಾಡಾಯ್ತು. ಅದಾದ್ಮೇಲೆ ಸ್ವಾಮಿ ಇನ್ನೊಂದು ಏನಂದ್ರೆ, ನೀವೇನಾದ್ರೂ ಮಾಲೆ ಹಾಕ್ತಿದ್ದೀರಾ ಅಂದ್ರೆ ನೀವು ಲೆಟ್ರಿನ್ ಅಂದ್ರೆ ಇಷ್ಟಕ್ಕೆ ಹೋದಾಗ ನೀವು ಸ್ನಾನ ಮಾಡಬೇಕು. ಮತ್ತೆ ನನಗೂ ಇವಾಗ 7-8 ಗಂಟೆ ಇವಾಗ ಮತ್ತೆ ಹೋದೆ. ಇವಾಗ ತಿರ್ಗಾ ಸ್ನಾನ ಮಾಡ್ಕೊ ಬಂದಿದ್ದೀನಿ ಸ್ವಾಮಿಗಳೇ. ಅಂದ್ರೆ ಇಲ್ಲಿ ಎಷ್ಟು ಭಕ್ತಿಯಿಂದ ಎಷ್ಟು ಕಟ್ನಿಟ್ಟಿಂದ ಮಾಡ್ಬೇಕು ಅನ್ನೋದು ಇಲ್ಲಿ ಗೊತ್ತಾಯ್ತೆ ನೋಡಿ. ನೀವೇನು ಊಟ ಅನ್ನಂಗಿಲ್ಲ, ಭೋಜನ ಅನ್ಬೇಕು. ಆಮೇಲೆ ಇದನ್ನ ಪಂಪಸ್ ಅಂತ ಕರೀತಾರೆ. ಹಿಂಗ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಪಂಪಸ್ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಈ ತರ ಎಲ್ಲ ಪದ್ಧತಿಗಳು ಸ್ವಾಮಿಗಳೇ ಶಬರಿಮಲೆಗೆ ಹೋಗ್ಬೇಕಾದ್ರೆ. ಎಲ್ರಿಗೂ ಮೋಸ್ಟ್ಲಿ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರು ತಿಳ್ಕೊಳ್ಳಿ ಅಷ್ಟೇ. ಸ್ವಾಮಿಗಳೇ ನಿಮ್ಗೆಲ್ಲ ಒಂದು ಹೊಸ ಕ್ಯಾರೆಕ್ಟರ್ನ ಪರಿಚಯ ಮಾಡಿಸ್ತವನಿ. ಹೊಸ ಸ್ವಾಮಿಗಳಾಗವ್ರೆ. ಅದು ನಮ್ಮ ಜ್ಞಾನವಿ ಸ್ವಾಮಿಗಳು. ಸಿಕ್ಕಾಪಟ್ಟೆ ಮುದ್ದಾಗಿ ಕಾಣಿಸ್ತವ್ರೆ ನಮ್ಮ ಜ್ಞಾನವಿ ಸ್ವಾಮಿಗಳು. ಜ್ಞಾನವಿ ಸ್ವಾಮಿಗಳೇ ಇವಾಗ ಬೈಯಂಗಿಲ್ಲ ಏನುವೆ. ಮುದವಿ ಆಳು ಮೂಳು ಅಂತೆಲ್ಲ ಬೈತಿದ್ರಲ್ಲ, ಹಂಗೆಲ್ಲ ಬೈಯಂಗಿಲ್ಲ ಸ್ವಾಮಿ. ಅರ್ಥ ಆಯ್ತಾ ಜ್ಞಾನ ಸ್ವಾಮಿಗಳೇ? ಸ್ವಾಮಿ ಹೊಡೆದಾಕ್ಬಿಡ್ತೀನಿ ಸ್ವಾಮಿ. ನಿಮ್ಗೆ ನನ್ ಕಾಟ ತಪ್ತು ಸ್ವಾಮಿ. ನಾನು ನಿನ್ ಬೈಯಂಗಿಲ್ಲ ಸ್ವಾಮಿಗಳೇ. ನಿಮ್ಗೆ ಇರಿ ಸ್ವಾಮಿ, ಏನು ಮಾತಾಡಬಾರ್ದಂಗೆ ವಿಡಿಯೋ ಮಾಡೋ ಟೈಮಲ್ಲಿ ಗಣಪತಿ ಸ್ವಾಮಿ ಮಗ ಚಿಚ್ಚಾಕ್ಬಿಡ್ತೀನಿ ಸ್ವಾಮಿಗಳೇ. ಇನ್ನು ನಿಮ್ಗೆ ನನ್ನ ಬೈಯೋ ಕಾಟ ಎಲ್ಲ ತಪ್ಪಿಡ್ತು ಸ್ವಾಮಿಗಳೇ. ಸ್ವಾಮಿ ಚಿನ್ನು ಸ್ವಾಮಿ ಬೂರಲ್ಲ ಬುಡಿ ಸ್ವಾಮಿ ಅನ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಸ್ವಾಮಿಗಳು. ಸ್ವಾಮಿಗಳೇ ನಮ್ಮ ಜ್ಞಾನವಿ ಸ್ವಾಮಿಗಳಾಗವ್ರೆ. ನಾವು ಸ್ವಾಮಿಗಳೇ ನಾವೆಲ್ಲ ಕರ್ಪೂರ ಹಚ್ಚಿ ಒಂದು ಶರಣ ಕೂಗಿದ ಮೇಲೆ ತಿನ್ಬೇಕು. ನಮ್ಮ ಜ್ಞಾನವಿ ಸ್ವಾಮಿಗಳು ಆಲ್ರೆಡಿ ತಿನ್ಕತವ್ರೆ. ಸರಿ ಸ್ವಾಮಿ, ತಿನ್ಬಾರ್ದು ನೀವು. ತಿನ್ನಂಗಿಲ್ಲ ಸ್ವಾಮಿ, ಹಂಗೆ ಇರಿ ತಿನ್ನಂಗಿಲ್ಲ. ಸ್ವಾಮಿಗಳು ಇವಾಗ ನಮ್ಮ ಜ್ಞಾನವಿ ಸ್ವಾಮಿಗಳು ಮಾಲೆ ಹಾಕೊಂಡವ್ರಲ್ಲ, ಅವ್ರಿಗೆ ಇರ್ಮುಡಿಗೆ ಬಟ್ಟೆ ತಗೊಬರ್ಬೇಕು, ಹೊಸ ಹೊಟ್ಟೆ. ಸೊ ಅದಕ್ಕೆ ನಾನು ನಮ್ಮ ಸುನಿಯನ್ ಸ್ವಾಮಿಗಳು ಬಟ್ಟೆ ತಗೊಬರಕ್ಕೆ ಇಲ್ಲಿಗೆ ಬಂದವಿ. ಇಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡ್ತವನಿ. ಈ ಬಟ್ಟೆ ಇಷ್ಟ ಆಗೈತೆ. ಇಷ್ಟು ಬಟ್ಟೆಗಳಲ್ಲಿ ಈ ಬಟ್ಟೆನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಜ್ಞಾನವಿ ಸ್ವಾಮಿಗಳು ಶಬರಿಮಲೆಗೆ ಬರಲ್ಲ. ಕೆಲವೊಂದು ಪದ್ಧತಿಗಳವೆ. ಶಬರಿಮಲೆಗೂ ಬೇಕಿದ್ರೆ ಬಂದು ಮಾಲೆ ಬಿಸಾಕ್ಬೋದು. ಇಲ್ಲಾಂದ್ರೆ ಮಾದೇಶ್ವರನ ಬೆಟ್ಟ, ನಂಜನಗೂಡು ಈ ತರ ಮಾಲೆ ಹಾಕೊಂಡು ಬೇಕಾದ್ರೆ ಹೋಗ್ಬಿಟ್ಟು ಬಿಸಾಕ್ಬಿಡ್ಬೋದು. ಹಂಗೆ ನಮ್ಮ ಜ್ಞಾನವಿ ಸ್ವಾಮಿಗಳು ಮಾಲೆ ಹಾಕೊಂಡು ಇವತ್ತು ಬೆಳಗ್ಗೆ ಹಾಕಿದ್ದು ಇವತ್ತು ಮಧ್ಯಾಹ್ನ ಸಂಜೆ ಹಂಗೆ ಮಾಲೆ ಬಿಸಾಕ್ಬಿಡ್ತಾರೆ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಅಷ್ಟೇ ಸ್ವಾಮಿಗಳೇ. ಬಾಕ್ಸ್ ಬೇಕಾ 20 ರೂಪಾಯಿ ಬೇಕಾ? ಆಯ್ತು. ಗೈಸ್ ನಮ್ಮ ಸ್ವಾಮಿಗಳು ಆಕ್ಟಿಂಗ್ ಮಾಡ್ತವ್ರೆ. ಇದು ಒಂದು ಪ್ರ್ಯಾಂಕ್ ಅಲ್ಲ, ಇದು ಅದೇನೋ ಅಂತಾರಲ್ಲ ಸ್ಕ್ರಿಪ್ಟ್. ಗೈಸ್ ಬೇಕು ಅಂತ ಹಿಂಗೆ ಆಕ್ಟ್ ಮಾಡ್ತಿರೋದು ಈ ಸ್ವಾಮಿಗಳು. ಇರಿ ಸ್ವಾಮಿಗಳೇ, ಸುಮ್ನೆ ಇರಿ ಸ್ವಾಮಿ. ಮೇಲೆ ಮುಡುಗಿ ಸ್ವಾಮಿ ಮೇಲೆ. ನಮ್ ಜ್ಞಾನವಿ ಸ್ವಾಮಿಗಳು ಎದುರ್ಕೋತಾರೆ. ಜ್ಞಾನವಿ ಸ್ವಾಮಿ ಆವೈತೆ, ಎದುರ್ಕೋಬೇಡಿ. ಗೈಸ್ ನಮ್ಮ ಜ್ಞಾನವಿ ಸ್ವಾಮಿ ಭಯ ಪಡ್ತಾ ಇಲ್ಲ. ಸ್ವಾಮಿಗಳೇ ನಿನ್ನೆ ನಾವು
ಒಬ್ಬರು ಮನೆಗೆ ಭೋಜನಕ್ಕೆ ಹೋಗಿದ್ದು. ಇವತ್ತು ಎಲ್ಲ ಸ್ವಾಮಿಗಳು ನಮ್ಮ ಮನೆಗೆ ಭೋಜನಕ್ಕೆ ಬಂದವ್ರೆ. ಸ್ವಾಮಿಗಳಾದವರು ವ್ರತ ಮಾಡಿದವರು 8 ದಿವಸ ಈ ಥರ ವ್ರತ ಮಾಡ್ತಿರ್ತಾರಲ್ಲ, ಹಂಗೇನೆ ಪ್ರತಿನಿತ್ಯ ಒಬ್ಬೊಬ್ಬರು ಮನೇಲಿ ಊಟ ಅಡುಗೆ ಅಂದರೆ ಭೋಜನ ಏರ್ಪಡಿಸ್ತಾರೆ. ಅದನ್ನ ನಾವು ತಿಂಕ ಬರೋದು ಅಷ್ಟೇ ಸ್ವಾಮಿಗಳೇ. ಇವಾಗ ನಮ್ಮ ಮನೇಲಿ ಆಮೇಲೆ ಅದು ನಾಳೆಗೆ ಇರ್ಮುಡಿ ಐತೆ. ಇರ್ಮುಡಿ ಎಲ್ಲನೂ ಪೂರ್ತಿ ಎಕ್ಸ್ಪ್ಲೇನ್ ತೋರಿಸ್ತೀನಿ ಸ್ವಾಮಿಗಳೇ. ಸ್ವಾಮಿಗಳೇ, ನಾಳೆ ಇರ್ಮುಡಿಗೆ ಮಂಟಪ ನಡೀತಾ ಇದೆ. ಇವಾಗೆಲ್ಲ ಅದಕ್ಕೆ ಪ್ರಿಪ್ರೇಷನ್ನು. ಬಾಳೆ ದಿಂಡಲ್ಲಿ ಅಂದರೆ ಬಾಳೆಕಾಯಿ ಇರ್ತದಲ್ಲ, ಅದೇ ದಿಂಡುಗಳಲ್ಲಿ ಮಂಟಪ ಮಾಡ್ತಾರೆ. ಇವಾಗ ಸ್ಟಾರ್ಟಿಂಗ್ ಕಟ್ತಾ ಇರೋದು. ನಾಳೆ ಫಿನಿಶ್ ಆದಮೇಲೆ ಪೂರ್ತಿ ವಿಡಿಯೋ ತೋರಿಸ್ತೀನಿ. ಸ್ವಾಮಿಗಳೇ, ಜ್ಞಾನೇಶ್ವರ ಸ್ವಾಮಿ, ನಿಮ್ಮ ಅಪ್ಪನ ಬಟ್ಟೆ ಬೇಡವಾ? ಬೇಕಂದ್ರೆ ತಗೊಳ್ಳಿ, ಓಡ್ ಬನ್ನಿ, ತಗೊಳ್ಳಿ. ನಿಮ್ಮ ಅಪ್ಪನ ಬಟ್ಟೆ ಇದು. ನನ್ನ ಬಟ್ಟೆ ನಿಮ್ಮ ಅಪ್ಪನ ಕೊಡಲ್ಲ. ನನ್ನ ಬಟ್ಟೆ ಕಂಡ್ಬಿಡಿ, ನಿಮ್ಮ ಅಪ್ಪನ ಬಟ್ಟೆನೇ ಕಣ ಎತ್ಕೋಗಿ. ಅಯ್ಯೋ ಸುಮ್ಮನೆ ಕಂಡ್ಬಿಡಿ. ಕಳ್ ಸ್ವಾಮಿ, ನನ್ನ ಬಟ್ಟೆ ಕಳ್ಬಿಡಿ ಸ್ವಾಮಿ. ವಾ ಏನ್ ಸುಮ್ಮನೆ ಕೊಡು, ನಗಡ್ಬಿಡಿರಿ ಸ್ವಾಮಿ. ಬಿಡಿ ಸ್ವಾಮಿ, ನನ್ನ ಬಟ್ಟೆ ಕಣಂತೆ. ಏನ್ ನಿಮ್ಮ ಅಪ್ಪ ಕಾಸು ಕೊಟ್ಟಿದ್ರ ಇದಕ್ಕೆ? ನಂದು ಸ್ವಾಮಿ, ನನ್ನ ಬಟ್ಟೆ ಹೊಡೆದಿ ಮಕ ಚಚ್ಚಾಕ್ ಬಿಡ್ತೀನಿ ನಿಮ್ಗೆ. ಅಯ್ಯೋ ಹೆಂಗ್ ಕಿತ್ತಾಕ್ತಿದಾರ ನೋಡಿ ಸ್ವಾಮಿ. ಬುಡಿ ಆಮ ಸ್ವಾಮಿ, ಬಿಡ. ನಂದು ಬಿಡ ಸ್ವಾಮಿ, ನಂದು ಬಾಬಾ. ಸ್ವಾಮಿ, ನಂದು ಬಟ್ಟೆ ಇದು. ಅಯ್ಯೋ ಶಿವನೇ, ನಂದು ಸ್ವಾಮಿ ಬಟ್ಟೆ ಇದು. ನನ್ನ ಬಟ್ಟೆ. ಸರಿ ಆಯ್ತು, ಹೇಳ್ಕೊಳ್ಳಿ. ಸೈಡ್ ಬಿಡಿ ಸ್ವಾಮಿ. ಹೇಳ್ಕೊಳ್ಳಿ. ಹೇಳಿರಿ, ಜೋರಾಗಿ ಹೇಳಿ. ಏನಕ್ಕೆ ಸ್ವಾಮಿ ಕಚ್ಚರಿ? ಅಯ್ಯೋ ಕಳ್ಳ ಸ್ವಾಮಿ. ಬಾ, ನಂದು ಬಟ್ಟೆ ಬಿಡಿ ಸ್ವಾಮಿ. ವಾ ಕಳ್ಳ ಸ್ವಾಮಿ, ನನ್ನ ಬಟ್ಟೆ ಅದು ಎಲ್ಲ ಬಿಟ್ಬಿಟ್ರೆ ಗಿದ್ದೋದ್ರೆ. ನಂದು ಕಂಡ್ಬಿಡಿ ಬಟ್ಟೆ, ನಮ್ಮಂಟಿಗೆ ಎತ್ಕೋಗಿ ಸ್ವಾಮಿ. ನಮ್ಮಂಟಿದು ಇದು ಬಟ್ಟೆ ಕಣಂತೆ. ನಿಮ್ಮ ಅಪ್ಪಂದೇ ಬಟ್ಟೆ ಕಣ, ಎತ್ಕೋಗು. ಅಯ್ಯೋ ಕಳ್ ಸ್ವಾಮಿ. ಸ್ವಾಮಿಗಳೇ ನೋಡಿ, ಜ್ಞಾನವಿ ಸ್ವಾಮಿಗಳ ಕೈಲಿ ಆಗಿಲ್ಲ ಅಂದ್ರೂ ಎಷ್ಟು ಕಷ್ಟಪಟ್ಟು ಎತ್ಕೋತವ್ರೆ ಅಂತ. ನಿಮ್ಮ ಅಪ್ಪ ಅದು ಅಂಡರ್ವೇರ್ ಬೇಕಾ? ನಿಮ್ಮ ಅಪ್ಪ ಸ್ವಾಮಿಗಳ ಅಂಡರ್ವೇರ್ ಬೇಕಾ? ಏನ ಸೂ ಅಲ್ಲ ಕಣ್ ಸ್ವಾಮಿ, ಅಂಡರ್ವೇರ್ ಇರೋದು ಸೂ ಅಂತೆ. ಅಯ್ಯೋ ಪೆತ್ ಸ್ವಾಮಿಗಳೇ, ಪೆತ್ ಸ್ವಾಮಿ. ಬುಡಿ, ನಿಮ್ಮ ಅಪ್ಪಂದು ಇದು ನಾ ಕೊಡಲ್ಲ, ನಾನು ಮಡಿಕಳ್ನ ನಿಮ್ಮ ಅಪ್ಪಂದು. ಅಯ್ಯೋ ಇನ್ನೊಂದ್ಸಲ ಕೊಡ್ತೀನಿ ಕುಡಿ ಅಂತ ಕೇಳ್ತಾ ಇರೋದು. ಓಹೋ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀರಾ ಕಣಕ್ಕ ಸ್ವಾಮಿ. ಅಂಡರ್ವೇರೇ ನಂದು ಬಿಡಿ ಸ್ವಾಮಿ, ನಿಮ್ಮ ಅಪ್ಪಂದೆಲ್ಲ ಕಣಂತೆ. ನಿಮ್ಮ ಅಪ್ಪಂದು ನಾವು ಕೊಡಲ್ಲ, ನಂಗೆ ಬೇಕು. ವಾಪಸ್ ಕೊಟ್ರು ಬೇಡ. ಏನಕ್ಕೆ ಕೊಟ್ರು? ನೋಡಿ ಇದಕ್ಕೆ ನಂದು ಕೊಂಡು ಬಿಡಿ ಸ್ವಾಮಿ. ಮಕ ಸೇರ್ಸಾಕ್ ಬಿಡ್ಬೇಕು. ಬಾಬಾ ಕಳ್ ಸ್ವಾಮಿಗಳೇ ತಂದು. ಈ ನಿಂಗಮ್ಮ ಸ್ವಾಮಿಗಳೇ, ನಮ್ಮ ಅಜ್ಜಿ, ನಮ್ಮ ಶಶಿಕಲಾ ಸ್ವಾಮಿಗಳ ಅವರ ಅಮ್ಮ ಸ್ವಾಮಿಗಳು. ನಮಸ್ಕಾರ ಸ್ವಾಮಿಗಳೇ. ಎಲ್ಲಿಗೆ ಸ್ವಾಮಿಗಳೇ ಹೋಗೋದು? ಏನ ಹೊಸದಾಗಿ ನೋಡೋರು ಗೊತ್ತಾಗ್ಬೇಕು. ಕರಿ ಸ್ವಾಮಿ. ಡ್ಯಾಡಿ ಸ್ವಾಮಿ, ಇದ್ಯಾಕೆ ಸ್ವಾಮಿ ಇಷ್ಟೊಂದು ಕೋಪ ನನ್ನ ಮೇಲೆ? ಅಂಡರ್ವೇರ್ ಕೊಡಲ್ಲ ಆಮೇಲೆ. ಏನ ಸ್ವಾಮಿ? ನಮ್ ಕೆಲಸ ಐತೆ ಸ್ವಾಮಿಗಳೇ. ಸ್ವಾಮಿ, ಅಪ್ಪ ಸ್ವಾಮಿ, ಏನ್ ಸ್ವಾಮಿ ಇಷ್ಟೊಂದು ಟೆನ್ಷನ್? ಏನ್ ಹೇಳಿ ಸ್ವಾಮಿ, ನಾನು ಕ್ಯಾಲ್ಕುಲೇಟರ್ ಇದ್ದಷ್ಟು ಬಿಡಲ್ಲ. 1 1 2 2 4 3 3 9. ನಿಮ್ಗಿಂತ ಪಾಸ್ ಆಗೋದು ಲೆಕ್ಕ ಗೊತ್ತು. ಹೋಗಿ ನನಗೂ ಇಲ್ಲ ಸ್ವಾಮಿ, ನಾನೇ ಗೆಲ್ಲದು. ಎಲ್ಲಾ ಸ್ವಾಮಿಗಳಿಗೂ ನಮಸ್ಕಾರ. ಮೈಸೂರಿಗೆ ಹೋಗಿದ್ದು ನಮ್ಮ ಜ್ಞಾನೇಶ್ವರ ಸ್ವಾಮಿಗಳು ಅವ್ರ ಅಪ್ಪಂಗೆ ಬಟ್ಟೆ ತಗೊಟ್ಟು ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟು ಬಂದೆ. ಸ್ವಾಮಿಗಳೇ ಫೇಲ್ ಎಕ್ಸಾಮ್ ಇವತ್ತು. ನಾನೇನ್ ಹೇಳಿದ್ದೆ ವಾ ಮರ್ತ್ಕೊಬಿಟ್ಟಿ ಸ್ವಾಮಿ. ನಮ್ಮ ಮಮ್ಮಿ ಸ್ವಾಮಿಗಳು ಜಾಂಗೀರ್ ಹೇಳಿದ್ರು, ಮರ್ತ್ಕೊಬಿಟ್ಟಿ.
ಇನ್ನೊಂದ್ಸತಿ ನೆನ್ಸ್ಬೇಕಾಗಿತ್ತು. ಏನ್ ಮಾಡ್ತಿದ್ರಿ ಬೋಯಂಗಿಲ್ಲ ಇವಾಗ, ಯಾಕಂದ್ರೆ ನಾವು ಸ್ವಾಮಿಗಳು. ಏನ್ ಮಾಡ್ತಿದ್ರಿ ಸ್ವಾಮಿ? ಹೇಳದ್ ಕೆಲಸ ಮಾಡಿದ್ರು ಸ್ವಾಮಿಗಳು. ವಾ, ಹೇಳದ್ ಕೆಲಸ ಮಾಡಿದ್ರೆ ಮಾತ್ರ ಸ್ವಾಮಿಗಳ? ಅಪ್ಪ ಸ್ವಾಮಿ ನಾನೇನು ಲೆಕ್ಕ ಹಾಕ್ತಾನೆ. ಹೋಗಿ ಸ್ವಾಮಿ ಬುಡಿ ಸ್ವಾಮಿ ಕೊಡು, 1,000 ರೂಪಾಯಿ ಕೊಡಿ. ಏನಿಲ್ಲ ಈಸ್ಕೊತೀನಿ ನಾನು, ಏನಿಲ್ಲ ಕಣಂತ. ಇದು ಮಾವ ಯಾವ ಮಾವ ಕೊಟ್ಟಿರೋದು ಇದು? ಗಿರೀಶ್ ಮಾವ 500, ನಿಮ್ದು 500? ಗಿರೀಶ್ ಮಾವ 500, ನಿಮ್ದು 500? ಖರ್ಚಿಗೆ ಇದು ನಾನ್ ಪ್ರಸಾದ ಗೀಸದ ಇಲ್ಲ, ಖರ್ಚು ನನ್ ತಿನ್ನಕ್ಕೆ. ಗೈಸ್, ಸ್ವಾಮಿಗಳೇ, ನಮ್ಮ ಅಜ್ಜಿ 1,000 ಕೊಟ್ಟವ್ರೆ ನಮ್ಗೆ. ಸ್ವಾಮಿಗಳಿಗೆ ಏನಾಗಲಿ ಇರಿ ಸ್ವಾಮಿ. ಶಬರಿಮಲೆಗೆ ಹೋದವ್ರಿಗೆಲ್ಲ ಗೊತ್ತಿರ್ತದೆ, ಸಂಬಂಧಿಕರೆಲ್ಲ ಬಂದ್ಬಿಟ್ಟು ಒಳ್ಳೊಳ್ಳೆ ದುಡ್ಡು ಕೊಡ್ತಾರೆ, ಒಳ್ಳೊಳ್ಳೆ ಕಾಸು ಆಯ್ತದೆ ಈ ಟೈಮಲ್ಲಿ. ಹಲೋ ಶಶಿಕಲಾ ಸ್ವಾಮಿ, ಚಿಕ್ಕ ವಯಸ್ಸಲ್ಲಿ ಇವ್ರೇ ಕಿತ್ಕೊಬಿಡೋರು, ಇವಾಗ ಕಿತ್ಕೊಳಕ್ ಆಗಲ್ಲ. ಇವಾಗ ದೊಡ್ಡವನು ಕೊಡಕ್ ಆಗಲ್ಲ, ನಮ್ ಖರ್ಚಿಗೆ ಏನ್ ಕಿತ್ಕೊಂಡಿರೋದು. ಚಿಕ್ಕ ವಯಸ್ಸಲ್ಲೆಲ್ಲ ಕಿತ್ಕೊಬಿಡೋದು ಸ್ವಾಮಿ. ಚಿಕ್ಕ ವಯಸ್ಸಲ್ಲೆಲ್ಲ ಮಣಿಕಂಠ ಸ್ವಾಮಿಗಳ ಹತ್ರ ನಮ್ಗೆಲ್ಲ ಕೊಡೋರು, ಅವ್ರು ಇವ್ರು ಎಲ್ಲಾರು ಅದನ್ನ ಕಿತ್ಕೊಬಿಡೋರು. ಇವಾಗ ದೊಡ್ಡವರಾಗಿರಿ, ಇವಾಗ ನಾವೇ ಅವ್ರ ತಾವ್ ಕಿತ್ಕೊಳ್ತೀವಿ. ಥ್ಯಾಂಕ್ ಯು ಅಜ್ಜಿ ಸ್ವಾಮಿಗಳೇ. ಸ್ವಾಮಿಗಳೇ, ಇವತ್ತು ನಮ್ದು ಇರ್ಮುಡಿ ನಡೀತೈತೆ. ಇಲ್ಲಿ ಮಂಟಪ ಎಲ್ಲ ಕಟ್ತವ್ರೆ. ಪಕ್ಕದಲ್ಲಿ ನಮ್ಮ ಗುರುಸ್ವಾಮಿಗಳವ್ರೆ. ಸ್ವಾಮಿಗಳೇ ನಮಸ್ಕಾರ. ಶರಣವಯ್ಯಪ್ಪ. ಹೇಳಿ ಸ್ವಾಮಿ. ಸ್ವಾಮಿಗಳು, ನಮ್ಮ ಗುರುಸ್ವಾಮಿಗಳು ಎಷ್ಟು ವರ್ಷ ಅಂದ್ರೆ? ಸ್ವಾಮಿಗಳು ಎಷ್ಟು ವರ್ಷದ್ದು ಇದು ನಿಮ್ದು? ನಮ್ದು 37ನೇ ವರ್ಷ. 44 ಅಂತ ಹೇಳಿ ಸ್ವಾಮಿ. 44 ವರ್ಷ ಹೋಗೋರ? ನಮ್ದು 37. ನಮ್ಮ ಊರಿನಲ್ಲಿ 44 ವರ್ಷದಿಂದ. ನಮ್ಮ ಊರಿನಲ್ಲಿ 44 ವರ್ಷ. ನಮ್ಮ ಅಪ್ಪ ಸ್ವಾಮಿಗಳದ ಅವ್ರದ್ದು 28 ಸ್ವಾಮಿ. 28 ಸ್ವಾಮಿ. ನಿಮ್ದು ಎಷ್ಟನೇದು? 26 ಸ್ವಾಮಿ. ಅವ್ರಿಗಿಂತ 2 ಕಮ್ಮಿ. ಅಯ್ಯಪ್ಪ, 26, ನೀವು 37. 37 ಸ್ವಾಮಿ. ಸ್ವಾಮಿಗಳೇ, ಇವರು 37 ವರ್ಷದಿಂದ ಕಂಟಿನ್ಯೂಸ್ ಆಗಿ 1 ವರ್ಷನ ಮಿಸ್ ಆಗಿಲ್ಲ ಅಲ್ವಾ? ಮತ್ತೆ ಸ್ವಾಮಿಗಳೇ, ನಾವೆಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವೆಲ್ಲ ಇವಾಗ ಬಸ್ಸು ಈ ತರ AC ಬಸ್ಸಲ್ಲೆಲ್ಲ ಹೋಗ್ತೀವಿ. ಇವ್ರುಗಳು ಎಷ್ಟು ಕಷ್ಟಪಟ್ಟು ಹೋಗಿರ್ತಾರೆ ಅಂದ್ರೆ ಅಯ್ಯಪ್ಪ ಸ್ವಾಮಿಗೆ. ಬಸ್ಗಳ ಮೇಲ್ ಕೂತ್ಕೊಂಡು ಈ ತರ ಎಲ್ಲ, ಅಂದ್ರೆ ಬಸ್ಗಳ ಮೇಲೆ ಆಗಿನ ಕಾಲದೆಲ್ಲ ಕೂತ್ಕೊಯ್ತಿರಲ್ಲ, ಆ ತರ ಎಲ್ಲ ಹೋಗಿರೋದು. ಗುರುಸ್ವಾಮಿಗಳು ನಮ್ ಜೊತೆಗಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಎರಿಮಲೆಯಿಂದ ನಾವು ದೊಡ್ಡಪಾದ 48 ಕಿಲೋಮೀಟರ್ ಸ್ವಾಮಿ. ದೊಡ್ಡಪಾದನು ಸೇವೆ ಮಾಡಿದೀವಿ. ನಡ್ಕ ಹೋಗಿರೋದು ಸ್ವಾಮಿ. ಇವರು ಅವ್ರ ಮಗ ಸ್ವಾಮಿಗಳು, ನಮ್ಮ ಫ್ರೆಂಡ್ ಸ್ವಾಮಿಗಳು. ಸ್ವಾಮಿಗಳೇ, ನಿಮ್ದೆಷ್ಟು? ನಮ್ದು 18 ಸ್ವಾಮಿ. ನಿಮ್ದ ಸ್ವಾಮಿ? ನಮ್ದು ಇದು 9ನೇ ವರ್ಷ. 9, 18, 9. ಹಾ ಸ್ವಾಮಿಗಳೇ, ಸ್ವಾಮಿಗಳೇ ಗುರುಸ್ವಾಮಿಗಳಾಗ್ಬೇಕು ಅಂದ್ರೆ ಈ ಸತಿ ಹೋಗ್ಬೇಕು ಅಂತ ಏನಾದ್ರು ರೂಲ್ಸ್ ಇರ್ತದೆ ಅಂದ್ರೆ 7 ಸತಿ 8 ಸತಿ ಹೋಗ್ಬೇಕು ಅಂತ? 18 ವರ್ಷ ಹೋದ್ಮೇಲೆ ನಮ್ಮ ಗುರುಸ್ವಾಮಿ ಅಂತ ನಮ್ಮ ದೊಡ್ಡ ಗುರುಸ್ವಾಮಿಗಳು ನಮ್ಗ ಗುರುಸ್ವಾಮಿಗಳು ಅಂತ ಕರ್ಸ್ಕೊಳಕ್ಕೆ ಎಲ್ಲ ತಿಳ್ಕೊಂಡಿರ್ಬೇಕಲ್ವಾ? ಎಷ್ಟು ಸತಿ ಹೋಗಿರೋದ್ಕಿಂತ ತಿಳ್ಕೊಂಡಿರೋದು ತುಂಬಾ ಮುಖ್ಯ ಐತೆ ಅಲ್ವಾ? ಏನು ಅಯ್ಯಪ್ಪಂಗೆ ಪ್ರಿಯವಾದ ಬಟ್ಟೆ ಯಾವುದು ಸ್ವಾಮಿಗಳೇ? ಸ್ವಾಮಿ ಕಪ್ಪು ನಾವ್ ಹಾಕಿದೀವಲ್ಲ. ಹೌದು ಸ್ವಾಮಿ, ಕಪ್ಪು ಬಟ್ಟ. ಹೌದು ಸ್ವಾಮಿ. ಇಲ್ಲ, ಮಣಿಕಂಠ ಸ್ವಾಮಿಗಳು ಸಿಕ್ಕಾಪಟ್ಟೆ ಅಯ್ಯಪ್ಪಂಗೆ ಪ್ರಿಯವಾದವರು. ಈ ತರ ಮಣಿಕಂಠ ಸ್ವಾಮಿಗಳು ಚಿಕ್ಕ ಸ್ವಾಮಿಗಳು ಅಲ್ಲ ಸ್ವಾಮಿ. ಇವತ್ತು ಇರ್ಮುಡಿ ನಡೀತಿದೆ ಸ್ವಾಮಿಗಳೇ. ಇರ್ಮುಡಿದು ಪೂರ್ತಿ ವಿಡಿಯೋ ಹಾಕ್ತೀನಿ. ಹೌದು ಸ್ವಾಮಿ. ಇರ್ಮುಡಿ ಎಲ್ಲ ಪೂರ್ತಿ ವಿಡಿಯೋ ಹಾಕ್ತೀನಿ ಸ್ವಾಮಿ. பள்ளிக்கட்டு சபரிமலைக்கு கல்லும் முள்ளும் மெத்தை சுவாமியே ತಲೆ ಮೇಲೆ ನಿನ್ನ ಮನದಲ್ಲಿ ನೋಡೋ ಆಸೆ ತುಂಬಿರಲು. ಸ್ವಾಮಿಗಳ ಇರ್ಮುಡಿ ಇತ್ತು. ಮಧ್ಯಾಹ್ನ ಊಟ ತಿಂದಿದ್ದು, 1 ಗಂಟೆ 12 ಗಂಟೆ ಹಂಗೆ ಊಟ ತಿಂದಿದ್ದು. ಅದಾದ್ಮೇಲೆ ಇರ್ಮುಡಿ ಕೂತಿ 12 ಕಾಲಾಗೈತಿತ್ತು. 11 ಕಾಲಾಗದೆ. ಇವಾಗ ಏನು ತಿಂದಿಲ್ಲ. ಇರ್ಮುಡಿ ಇದ್ದಾಗ ಏನು ತಿನ್ನಂಗಿಲ್ಲ. ಇವಾಗ ಇರ್ಮುಡಿ ಎಲ್ಲ ಮುಗೀತು. ಇವಾಗ ತಿನ್ಬೋದು. ಈ ಸೇಬ್ನ ಕದ್ಕವಲ್ಲಿ ತಿಂತ ಇರೋದು. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟು ಇವಾಗ ಅಲ್ಲಿ ಊಟ ತಿನ್ಕೊಂಡು ನಾಳೆ ಬೆಳಿಗ್ಗೆ ಒಂದು 6-7 ಗಂಟೆಗೆ ಹೊರಡ್ಬೇಕು. ಈ ಸತಿ ಧನುಷ್ ಕೋಡಿ ಹೋಯ್ತಿದ್ದೀನಿ, ಅಂದ್ರೆ ರಾಮ್ ಸೇತುವೆ ಐತಲ್ಲ ಆ ಜಾಗಕ್ಕೆ. ಸಕ್ಕದಾಗಿರುತ್ತೆ ವ್ಲಾಗು, ಮಿಸ್ ಮಾಡ್ಕೊಳ್ಳೇಬೇಡ ನೋಡಿ.